ಪೊಲೀಸ್ ವಾರ್ಷಿಕ ಕ್ರೀಡಾಕೂಟಕ್ಕೆ ಜಿಲ್ಲಾಧಿಕಾರಿ ಬಿ ಫೌಜಿಯಾ ತರುಣಂ ಅವರು ಕ್ರೀಡಾ ಜ್ಯೋತಿ ಬೆಳಗಿಸುವ ಮೂಲಕ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದ್ರು. ಬಳಿಕ ಮಾತನಾಡಿದ ಜಿಲ್ಲಾಧಿಕಾರಿಯವರು ಬಿ ಫೌಜಿಯಾ ತರುಣಂ, ಕ್ರೀಡಾಕೂಟ ಕೇವಲ ಸೋಲು ಗೆಲುವಿಗೆ ಸೀಮಿತವಾಗಿಲ್ಲ, ಅದು ಆರೋಗ್ಯದ ದೃಷ್ಟಿಯಿಂದಲೂ ಮತ್ತು ವೃತ್ತಿಯಲ್ಲಿ ಸ್ಥಿರತೆ ಕಾಪಾಡಲು ಸಹ ಸಹಾಯಕಾರಿಯಾಗಿದೆ ಅಂತ ಜಿಲ್ಲಾಧಿಕಾರಿ ಫೌಜಿಯಾ ತರುಣಂ ಹೇಳಿದ್ದಾರೆ. ಶುಕ್ರವಾರ ಇಲ್ಲಿನ ಪೊಲೀಸ್ ಪರೇಡ್ ಮೈದಾನದಲ್ಲಿ ಜಿಲ್ಲಾ ಪೊಲೀಸ್ ಕ್ರೀಡಾಕೂಟ 2025ಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ದಿನದ 24 ಗಂಟೆ ಕೆಲಸ ಮಾಡುವ ಪೊಲೀಸ್ ಸಿಬ್ಬಂದಿಗಳು ಒತ್ತಡದ ಮಧ್ಯೆಯೂ ಕ್ರೀಡಾಕೂಟದಲ್ಲಿ ಹುಮ್ಮಸ್ಸಿನಿಂದ ಭಾಗವಹಿಸಿರುವುದು ನಿಜಕ್ಕೂ ಸಂತೋಷದ ವಿಷಯ. ಸರ್ಕಾರಿ ನೌಕರರು, ಪೊಲೀಸರ ಮೇಲೆ ಜನರ ನಿರೀಕ್ಷೆ ಹೆಚ್ಚಿದೆ. ಅದರಂತೆ ಕಾರ್ಯನಿರ್ವಹಿಸಲು ದೈಹಿಕ ಮತ್ತು ಮಾನಸಿಕವಾಗಿ ಸಾರ್ವಜನಿಕರ ಸೇವಕರಾದ ನಾವು ಸದಾ ಸದೃಢವಾಗಿರಬೇಕಾಗಿದೆ ಅಂತ ಹೇಳಿದ್ದಾರೆ. ಒತ್ತಡದ ಮಧ್ಯೆ ಪೊಲೀಸ್ ಸಿಬ್ಬಂದಿಗಳು ಕ್ರೀಡಾ ತರಬೇತಿ ಪಡೆದು ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಾ ಇರುವುದು ಅತ್ಯುತ್ತಮ ನಡೆಯಾಗಿದೆ. ಕ್ರೀಡಾ ಸ್ಫೂರ್ತಿಯೊಂದಿಗೆ ಆಟವಾಡಿ ಗೆಲುವು ಸಾಧಿಸಬೇಕು. ವೃತ್ತಿ ಜೀವನ ಜೊತೆ ವೈಯಕ್ತಿಕವಾಗಿ ಜೀವನದತ್ತಲೂ ಗಮನ ಹರಿಸಬೇಕು. ಪೊಲೀಸರ ಕುಟುಂಬದವರಿಗೆ ಆಟೋಟ ಸ್ಪರ್ಧೆ ಏರ್ಪಡಿಸುವುದು ಸ್ವಾಗತಾರ್ಹ ಅಂತ ಅವರು ಹೇಳಿದರು. ಹಾಗೂ ಕ್ರೀಡಾಕೂಟದಲ್ಲಿ ಖುಷಿ, ಹುಮ್ಮಸ್ಸು ಜೀವನ ಪೂರ್ತಿ ಸದಾ ಹೀಗೆ ಇರಲಿ ಅಂತ ಶುಭ ಹಾರೈಸಿದ್ರು. ಎಸ್ಪಿ ಅಡ್ಡೂರು ಶ್ರೀನಿವಾಸಲು, ಜಿಲ್ಲಾ ಪಂಚಾಯತ್ ಸಿಇಒ ಭವರ್ ಸಿಂಗ್ ಮೀನಾ, ಹೆಚ್ಚುವರಿ ಎಸ್ಪಿ ಮಹೇಶ್ ಮೋಗಣ್ಣನವರು ಸೇರಿದಂತೆ ಇತರೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಪಾಲ್ಗೊಂಡಿದ್ರು. ಶಹವತ್ ಡಿವೈಎಸ್ಪಿ ಶಂಕರಗೌಡ ಪಾಟೀಲ್ ಅವರು ವಂದಿಸಿದ್ರು. ಕಳೆದ 6 ವರ್ಷದ ಕ್ರೀಡಾಕೂಟದಲ್ಲಿ ಸರ್ವಶ್ರೇಷ್ಠ ಕ್ರೀಡಾಪಟು ಉದಯ್ ಕುಮಾರ್ ಕ್ರೀಡಾ ಜ್ಯೋತಿ ಬೆಳಗಿಸಿದ್ರು. ಪರೇಡ್ ಕಮಾಂಡರ್ ಡಿಎಆರ್ ಘಟಕದ ಆರ್ಪಿಐ ಮಲ್ಲಯ್ಯ ಆರ್ ಕವಾಯತು ಮುನ್ನಡೆಸಿದ್ರು. ಆರ್ಎಸ್ಐ ರವಿ ಪೊಲೀಸ್ ಪಾಟೀಲ್ ನಾಯಕತ್ವದ ಡಿಎಆರ್ ಘಟಕ, ಆರ್ಎಸ್ಐ ಸಂತೋಷ್ ನಾಯಕತ್ವದ ಆಳಂದ ಉಪವಿಭಾಗ, ಪಿಎಸ್ಐ ಸಿದ್ದಲಿಂಗ ನಾಯಕತ್ವದ ಶಹಾಬಾದ್ ಉಪವಿಭಾಗ, ಪಿಎಸ್ಐ ಚಿದಾನಂದ್ ಕಾಶಪ್ಪಗೋಳ್ ನಾಯಕತ್ವದ ಚಿಂಚೋಳಿ ಉಪವಿಭಾಗ, ಪಿಎಸ್ಐ ಶ್ರೀಶೈಲ್ ಅಂಬಾಟಿ ನಾಯಕತ್ವದ ಗ್ರಾಮೀಣ ಉಪವಿಭಾಗ, ಪಿಎಸ್ಐ ಇಂದುಮತಿ ಪಾಟೀಲ್ ನಾಯಕತ್ವದ ಮಹಿಳಾ ವಿಭಾಗಗಳು ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ರು. 3 ದಿನಗಳ ಕಾಲ ಕ್ರೀಡಾಕೂಟ ನಡೆಯಲಿದೆ. ನವೆಂಬರ್ 30ಕ್ಕೆ ಅರ್ಥಾತ್ ಇಂದು ಸಮಾರೋಪ ಮತ್ತು ವಿಜೇತರಿಗೆ ಪ್ರಶಸ್ತಿ ವಿತರಣೆ ಮಾಡಲಾಗುತ್ತದೆ. ವಾರ್ಷಿಕ ಕ್ರೀಡಾಕೂಟದ ಉದ್ಘಾಟನಾ ಸಮಾರಂಭದ ಪರೇಡ್ ಕಮಾಂಡರ್ ಶ್ರೀ ಮಲ್ಲಯ್ಯ ಆರ್ಪಿಐ ಡಿಎಆರ್ ಘಟಕ ಕಲಬುರಗಿ ಜಿಲ್ಲೆಯವರ ನೇತೃತ್ವದಲ್ಲಿ ಎಲ್ಲ ಎರಡು 2025ನೇ ಸಾಲಿನ ಕಲಬುರಗಿ ಜಿಲ್ಲಾ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟದ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿ ತದನಂತರ ವೇದಿಕೆ ಹತ್ತಿರ ಆಗಮಿಸಿ ಮುಖ್ಯ ಅತಿಥಿಗಳಲ್ಲಿ ಮಧ್ಯದಲ್ಲಿರುವ ದೀಪಸ್ತಂಭದಲ್ಲಿ ಬೆಳಗಿಸಲಿದ್ದಾರೆ. ಈಗ ಕ್ರೀಡಾ ಜ್ಯೋತಿ ಉದ್ಘಾಟಕರು ಹಾಗೂ ಮುಖ್ಯ ಅತಿಥಿಗಳು ಹಿರಿಯ ಅಧಿಕಾರಿಗಳಿಂದ ಸ್ಪರ್ಶಿಸುವ ಮೂಲಕ ಕ್ರೀಡಾ ಜ್ಯೋತಿಯನ್ನ ಬೆಳಗಿಸುತ್ತಿದ್ದಾರೆ. ಎಸ್ಪಿ ಅವರು, ಅಡಿಷನಲ್ ಎಸ್ಪಿ ಅವರು ಮತ್ತು ಡಿಸ್ಟ್ರಿಕ್ಟ್ ಪೊಲೀಸ್ ಅವರು, ಎಲ್ಲ ಅಧಿಕಾರಿ ವರ್ಗ ಅವರು, ಎಲ್ಲ ಸಿಬ್ಬಂದಿ ವರ್ಗ ಅವರಿಗೆ, ಮಾಧ್ಯಮ ಮಿತ್ರರಿಗೆ, ಪತ್ರಕರ್ತರ ಮಿತ್ರರಿಗೆ, ಪ್ರತಿಯೊಬ್ಬರಿಗೆ ಮುಂಜಾನೆಯ ನಮಸ್ಕಾರವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನಗೆ ಬಹಳ ಖುಷಿ ಅನಿಸ್ತಾ ಇದೆ. ಪ್ರತಿ ವರ್ಷ ರೀತಿ ಜಿಲ್ಲಾ ಪೊಲೀಸ್ ಆಗಲಿ, ಸಿಟಿ ಪೊಲೀಸ್ ಆಗಲಿ ಪ್ರತಿ ವರ್ಷ ಬಹಳ ಒಂದು ಡಿಸಿಪ್ಲಿನ್ಡ್ ವೇಯಲ್ಲಿ, ಬಹಳ ಒಂದು ಆರ್ಗನೈಸ್ಡ್ ವೇಯಲ್ಲಿ ಈ ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷ ನಾವು ನೋಡ್ತಾ ಇದ್ದೀವಿ. ಹಿಂದಿನ ವರ್ಷದ್ದು ನಾವು ನೆನಪು ಮಾಡ್ಕೊಳ್ತಾ ಇದ್ದೆ. ಸತತವಾಗಿ ಬ್ಯಾಕ್ ಟು ಬ್ಯಾಕ್ ಸ್ಪೋರ್ಟ್ಸ್ ಕಾಂಪಿಟೇಷನ್ಸ್ ಇತ್ತು. ನಿಜವಾಗ್ಲೂ ನನಗೆ ಬಹಳ ಖುಷಿ ಅನಿಸ್ತಾ ಇದೆ. ನಾನು ಯಾವಾಗಲೂ ಪ್ರತಿಯೊಂದು ಪೊಲೀಸ್ ಕಾರ್ಯಕ್ರಮದಲ್ಲಿ ಬಂದಾಗ ನಾವು ಒಂದು ವೈಯಕ್ತಿಕವಾಗಿ ಮತ್ತು ಜಿಲ್ಲಾ ಆಡಳಿತ ವತಿಯಿಂದ ತಮಗೆ ಸಂಪೂರ್ಣ ಸಪೋರ್ಟ್ ಇದೆ ಅಂತ ಆ ಒಂದು ನಿಟ್ಟಿನಲ್ಲಿ ಯಾವಾಗಲೂ ಖುಷಿಯಿಂದ ಭಾಗವಹಿಸ್ತೀವಿ. ಮತ್ತು ಈ ಒಂದು ಮಂಚದಿಂದ ತಮ್ಮೆಲ್ಲರಿಗೆ ಮತ್ತು ತಮ್ಮೆಲ್ಲ ಕುಟುಂಬನವರಿಗೆ ಯಾವಾಗಲೂ ನಾವು ಧನ್ಯವಾದವನ್ನು ಸಲ್ಲಿಸ್ತೀನಿ. ತಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ ಪೊಲೀಸಿಂಗ್ ಮತ್ತು ಅಡ್ಮಿನಿಸ್ಟ್ರೇಷನ್ ಈಗಿನ ದಿನದಲ್ಲಿ ಸುಲಭದ ಕೆಲಸ ಅಲ್ಲ. ಬಹಳಷ್ಟು ಒತ್ತಡವನ್ನು ಇದ್ದೇ ಇರುತ್ತೆ. ಬಹಳಷ್ಟು ಕೆಲಸದು
ಎಕ್ಸ್ಟ್ರೀಮ್ ಎಕ್ಸ್ಪೆಕ್ಟೇಷನ್ಸ್ನು ಹೆಚ್ಚಾಗಿದೆ. ಬಹಳಷ್ಟು ದಿನದಿಂದ ತಾವೆಲ್ಲರೂ ನೋಡ್ತಾ ಇದ್ದೀರಿ, ಪ್ರತಿಯೊಂದು ಇಲಾಖೆಯಲ್ಲಿ ಪ್ರತಿಯೊಂದು ಒಂದು ವಿಂಗ್ ಆಫ್ ಅಡ್ಮಿನಿಸ್ಟ್ರೇಷನ್ ಅಂತ ನಾವು ಹೇಳಬಹುದು. ಅದರಲ್ಲಿ ನಾವೆಲ್ಲ ಭಾಳ ಟಾಪಿಂದ ಬಾಟಮ್ವರೆಗೆ ಕೋಆರ್ಡಿನೇಟೆಡ್ ಮ್ಯಾನರಲ್ಲಿ, ಕೋಆಪರೇಟಿವ್ ಮ್ಯಾನರಲ್ಲಿ ನಾವೆಲ್ಲ ಕೆಲಸ ಮಾಡ್ತಾ ಬರ್ತಾ ಇದ್ದೀವಿ. ಈ ಒಂದು ಮಂಚು ಇಟ್ಸ್ ಮೋರ್ ಇನ್ಫಾರ್ಮಲ್ ಇಂಟ್ರಾಕ್ಷನ್ ಮಾಡೋಕ್ಕೆ ಮತ್ತು ಒಂದು ಇನ್ಫಾರ್ಮಲ್ ಆಗಿ ಪ್ರತಿಯೊಬ್ಬರಿಗೆ ಗೊತ್ತಾಗೋ ರೀತಿ ಒಂದು ಮಂಚ್ ಕಲ್ಪಿಸಿ ಕೊಡೋದು ಒಂದು ಸಂದರ್ಭ ಇದು. ನಿಜವಾಗ್ಲೂ ಐ ಆಮ್ ವೆರಿ ಹ್ಯಾಪಿ ಟು ಬಿ ಹಿಯರ್. ಯಾವಾಗಲೂ ಶ್ರೀನಿವಾಸುಲು ಅವರು ಕರೆಯುವಾಗ ನಾನು ಯಾವಾಗಲೂ ಇಲ್ಲ ಅಂತ ಹೇಳೋದಿಲ್ಲ. ಇನ್ಫ್ಯಾಕ್ಟ್ ವಿ ಕೀಪ್ ಟೆಲಿಂಗ್ ಹಿಮ್ ಯು ಶುಡ್ ಕಾಲ್ ಅಸ್ ಮೋರ್ ಆಫನ್. ಫೈರಿಂಗ್ ಆಗಲಿ, ಬೇರೆ ಇನ್ಸಿಡೆಂಟ್, ಬೇರೆ ಬೇರೆ ಪ್ರೋಗ್ರಾಮ್ಗಳು ಆಗಲಿ, ಬೇರೆ ಬೇರೆ ಕಾರ್ಯಕ್ರಮಗಳು ಆಗಲಿ ಅಂತ. ಸೊ ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ. ಐ ವಿಶ್ ಆಲ್ ದ 6 ಟೀಮ್ಸ್ ದ ವೆರಿ ಬೆಸ್ಟ್. 6 ತಂಡವನ್ನು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ.